ಇವತ್ತಿನ ತರಗತಿಯಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳಲ್ಲಿ ಒಂದು ಆಕ್ಟಿವಿಟಿನ ಮಾಡಬೇಕು. ಸರಿ, ಆಕ್ಟಿವಿಟಿ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ, ನಾನು ಇಲ್ಲಿ ಕೆಲವು ಸಂಖ್ಯೆಗಳನ್ನ ಕೊಟ್ಟಿದ್ದೆ. ಈ ಸಂಖ್ಯೆಗಳಲ್ಲಿ ಭಾಗಲಬ್ಧ ಸಂಖ್ಯೆಗಳಿದೆ ಮತ್ತೆ ಅಭಾಗಲಬ್ಧ ಸಂಖ್ಯೆಗಳು ಎರಡು ಕೂಡ ಇದೆ. ನೀವೇನ್ ಮಾಡಬೇಕು, ಇಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನ ಒಂದ್ ಕಡೆ ಪಟ್ಟಿ ಮಾಡಿ ಬರಬೇಕಾಗುತ್ತೆ. ಅದೇ ರೀತಿ ಅಭಾಗಲಬ್ಧ ಸಂಖ್ಯೆಗಳನ್ನ ಒಂದ್ ಕಡೆ ಪಟ್ಟಿ ಮಾಡಿ ಇಲ್ಲಿ ಬರಬೇಕಾಗುತ್ತೆ. ಸರ್, ಇದು ಆಕ್ಟಿವಿಟಿ ಅರ್ಥ ಆಗಿದ್ಯಾ? ಸರ್, ಈಗ 1 by 1 ನಾನು ಯಾರಿಗೆ ಹೇಳ್ತೀನೋ ಅವ್ರು ಬಂದ್ಬಿಟ್ಟು ಇಲ್ಲಿ ಆಕ್ಟಿವಿಟಿನ ನೀವು ಇಲ್ಲಿ ಸಂಖ್ಯೆ ಅಲ್ಲಿ ನೀವು ಬರೀತಿರಲ್ವಾ, ಬರೆದ ಸೂಕ್ತ ಕಾರಣವನ್ನು ಕೊಡ್ಬೇಕಾಗುತ್ತೆ. ಇದು ಯಾವ್ದೊಂದು ಸಂಖ್ಯೆ ಇರುತ್ತೆ, ನೀವು ಈ ಸಂಖ್ಯೆನ ಭಾಗಲಬ್ಧ ಸಂಖ್ಯೆಗೆ ಯಾಕೆ ಆಗ್ತಾ ಇದ್ದೀರಾ, ಅಭಾಗಲಬ್ಧಕ್ಕೆ ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನು ಕೂಡ ನೀವೇನ್ ಮಾಡ್ಕೋಬೇಕಾಗತ್ತೆ, ಇಲ್ಲಿ ಸ್ಪಷ್ಟೀಕರಣ ಕೊಟ್ಬಿಟ್ಟು ನೀವು ಎಕ್ಸ್ಪ್ಲೇನ್ ಅನ್ನ ಮಾಡಬೇಕಾಗುತ್ತೆ. ಅರ್ಥ ಆಗಿದ್ಯಾ? ನನ್ನ ಹೆಸರು ಅನುರಾಧ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಕೊಟ್ಟಿರುವ ಚಟುವಟಿಕೆ ಭಾಗಲಬ್ಧ ಮತ್ತು ಅಭಾಗಲಬ್ಧದ ವರ್ಗೀಕರಣ. ಭಾಗಲಬ್ಧ ಅಲ್ಲಿ ಭಾಗಲಬ್ಧ ಎಂದ್ರೆ ಯಾವುದೇ ಸಂಖ್ಯೆಯನ್ನು p/q ರೂಪದಲ್ಲಿ ಹೊಂದಿಸುವುದನ್ನು ಭಾಗಲಬ್ಧ ಎನ್ನುವರು. ಎಕ್ಸಾಂಪಲ್ಸ್: ಭಾಗಲಬ್ಧವು ಪೂರ್ಣ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣಾಂಕಗಳನ್ನು ಕೂಡ ಹೊಂದಿರುತ್ತೆ, ಇದರಲ್ಲಿ ಇರ್ತವೆ. ಅಭಾಗಲಬ್ಧ ಸಂಖ್ಯೆ ಎಂದರೆ p/q ರೂಪದಲ್ಲಿ ವ್ಯಕ್ತಪಡಿಸುವ ಸಂಖ್ಯೆಯಾಗದ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು. ಒಂದೇ ಲೈನ್ ಬರೆಯಕ್ಕೆ ಮಾಡ್ರಲ್ಲ, ಕೆಳಗಡೆ ಬರ್ತಾವ ಅಲ್ಲಿ ಸೀಸಾಲಿಗೆ ಬರ್ತಾವ. ಹೌದು, ಗೀಟಾಗಿ ಬರ್ಕೋಬೇಕು. ಅದೊಂದು ಕಡೆ ಆಯ್ತಲ್ಲ. ಇದರಲ್ಲಿ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ವಿಂಗಡಿಸುತ್ತಿದ್ದೇವೆ. 3 ಭಾಗಲಬ್ಧ ಸಂಖ್ಯೆ, 15 ಭಾಗಲಬ್ಧ ಸಂಖ್ಯೆ, -75 ಭಾಗಲಬ್ಧ ಸಂಖ್ಯೆ, 3/4 ಭಾಗಲಬ್ಧ ಸಂಖ್ಯೆ, √3 ಅಭಾಗಲಬ್ಧ ಸಂಖ್ಯೆ, -15 ಭಾಗಲಬ್ಧ ಸಂಖ್ಯೆ, -1 ಭಾಗಲಬ್ಧ ಸಂಖ್ಯೆ, 150 ಭಾಗಲಬ್ಧ ಸಂಖ್ಯೆ,
100/200 ಭಾಗಲಬ್ಧ ಸಂಖ್ಯೆ. √2 ಅಭಾಗಲಬ್ಧ ಸಂಖ್ಯೆ. √5 ಅಭಾಗಲಬ್ಧ ಸಂಖ್ಯೆ. 3 ಭಾಗಲಬ್ಧ ಸಂಖ್ಯೆ. 10 ಭಾಗಲಬ್ಧ ಸಂಖ್ಯೆ -15 ಭಾಗಲಬ್ಧ ಸಂಖ್ಯೆ. √7 ಅಭಾಗಲಬ್ಧ ಸಂಖ್ಯೆ. √11 ಅಭಾಗಲಬ್ಧ ಸಂಖ್ಯೆ. ನನ್ನ ಹೆಸರು ಸುಜಾತ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ಮಾಗನೂರು ಬಸಪ್ಪ ಪ್ರೌಢಶಾಲೆ. ನನಗೆ ಬಂದಿರುವ ವಿಷಯ ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಯನ್ನು ಕ್ಯಾಪಿಟಲ್ ಲೆಟರ್ ಎನ್ ನಿಂದ ಗುರುತಿಸಬಹುದು. ಎನ್ ಅಂದ್ರೆ ನ್ಯಾಚುರಲ್ ಎಂದರ್ಥ. ಕ್ಯಾಪಿಟಲ್ ಸ್ವಾಭಾವಿಕ ಸಂಖ್ಯೆಗಳೆಂದರೆ 1, 2, 3 ಇತ್ಯಾದಿ. ಎಕ್ಸಾಂಪಲ್: ಇವುದರಲ್ಲಿ ಯಾರು ಸ್ವಾಭಾವಿಕ ಸಂಖ್ಯೆ ಅಂತ ಕೇಳ್ತೀನಿ, ಹೇಳಿ. +5 ಸ್ವಾಭಾವಿಕ ಸಂಖ್ಯೆ ಹೌದಾ ಅಲ್ವೋ? ಅಲ್ಲ. ಹೌದು ಹೌದು. ಯಾಕೆ? 5 ಹಿಂದ್ಗಡೆ ಪ್ಲಸ್ ಇದೆ. ಸ್ವಾಭಾವಿಕ ಸಂಖ್ಯೆ ಎಂದರೆ 0 ಸ್ಟಾರ್ಟ್ ಆಗಲ್ಲ. 1, 2, 3, 4 ಇಂದ ಸಂಖ್ಯೆಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ 5 ಸ್ವಾಭಾವಿಕ ಸಂಖ್ಯೆ. -6 ಹೌದು. 3 ಹೌದು. 1/2 ಆಗಲ್ಲ. ಯಾಕೆ? ಯಾಕಂದ್ರೆ ಅದು ಭಿನ್ನರಾಶಿ ರೂಪದಲ್ಲಿದೆ. ಅದು ಸ್ವಾಭಾವಿಕ ಸಂಖ್ಯೆ ಆಗಲ್ಲ. 3/6 ಅದು ಆಗಲ್ಲ. -6 ಸ್ವಾಭಾವಿಕ ಸಂಖ್ಯೆ ಆಗುತ್ತೆ. -6 ಸ್ವಾಭಾವಿಕ ಸಂಖ್ಯೆನಾ? ಆಗಲ್ಲ. ಮತ್ತೆ ಸುಮ್ಮನೆ ಮೂಂದ್ಬಿಟ್ಟೆ ಮತ್ತೆ ಪ್ಲಸ್ ನನ್ನ ಹೆಸರು ವಿದ್ಯಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಮಾಗನೂರು ಬಸಪ್ಪ ಪ್ರೌಢಶಾಲೆ, ಬೆಳವನೂರು. ನನಗೆ ಬಂದಿರುವ ವಿಷಯ ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳನ್ನು W ಎಂಬ ಅಕ್ಷರದಿಂದ ಗುರುತಿಸಲಾಗಿದೆ. ಸ್ವಾಭಾವಿಕ ಸಂಖ್ಯೆಗಳಲ್ಲಿ 0ಯನ್ನು ಸೇರಿಸಿದಾಗ ಅದು ಕೂಡ ಪೂರ್ಣ ಸಂಖ್ಯೆಯಾಗುವುದು. ಗಣ ಎಂದರೆ 0 ಇಂದ 1, 2, 3 ಇತ್ಯಾದಿ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಎಕ್ಸಾಂಪಲ್: ಇದು ಪೂರ್ಣ ಸಂಖ್ಯೆನಾ? ಅಲ್ಲ. ಯಾಕೆ? ಅದು 1/2 ಭಿನ್ನರಾಶಿ ರೂಪದಲ್ಲಿ. ಇದು ಪೂರ್ಣ ಸಂಖ್ಯೆನಾ? ಹೌದು. ಯಾಕೆ? ಭಿನ್ನರಾಶಿ ರೂಪದಲ್ಲಿ ಇಲ್ಲ. 0 ಇಂದ 1 ಯಾವುದೇ ಸಂಖ್ಯೆ ಇದ್ರೂ ಅದು ಪೂರ್ಣ ಸಂಖ್ಯೆ ಅಲ್ಲ. ನನ್ನ ಹೆಸರು ಉಷಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಮಾಗನೂರು ಬಸಪ್ಪ ಪ್ರೌಢಶಾಲೆ, ಬೆಳವನೂರು. ನನಗೆ ಬಂದಿರುವ ವಿಷಯ ಪೂರ್ಣಾಂಕಗಳು.
ಸೊನ್ನೆಯಿಂದ ಧನ ಪೂರ್ಣಾಂಕ ಎಂದರೆ +1 +2 +3 ಇತ್ಯಾದಿ. ಇದಕ್ಕಾದರೆ -1 -2 -3 ಇತ್ಯಾದಿ. ಇಂತಹ ಸಂಖ್ಯೆಗಳನ್ನು ಪೂರ್ಣಾಂಕ ಸಂಖ್ಯೆ ಎನ್ನುವರು. ಹಾಗಾದರೆ ಎಕ್ಸಾಂಪಲ್ ಇದು ಪೂರ್ಣಾಂಕ ಸಂಖ್ಯೆನಾ? ಹೌದು. ಇದು ಪೂರ್ಣಾಂಕ ಸಂಖ್ಯೆನಾ? ಅಲ್ಲ. ಯಾಕೆ? ಅದು ಯಾರೋ ಒಬ್ರು ಕೇಳಮ್ಮ. ಇದು ಪೂರ್ಣಾಂಕ ಸಂಖ್ಯೆನಾ? ಹೇಳ್ರಿ. ಹೌದು, ಯಾಕಂದ್ರೆ ಪೂರ್ಣಾಂಕ ಸಂಖ್ಯೆಗಳಲ್ಲಿ ಬಲ್ಗಡೆ ಹೋದಂಗೆ ಋಣಾತ್ಮಕ ಸಂಖ್ಯೆಗಳು ಬರುತ್ತೆ, ಬಲ್ಗಡೆ ಹೋದಂಗೆ ಧನಾತ್ಮಕ ಸಂಖ್ಯೆಗಳು ಬರುತ್ತೆ. ಹಾಗಾಗಿ -123 ಪೂರ್ಣಾಂಕ ಸಂಖ್ಯೆ. ನನ್ನ ಹೆಸರು ಪ್ರಿಯಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಇವುಗಳಲ್ಲಿ ಯಾವುದು ಪೂರ್ಣಾಂಕ? ಇವುಗಳಲ್ಲಿ ಯಾವುದು ಪೂರ್ಣಾಂಕ? ಪೂರ್ಣಾಂಕ ತಪ್ಪಲ್ದಿರಮ್ಮ. ಪೂರ್ಣಾಂಕ ಅಂತಂದ್ರೆ ಪೂರ್ಣಾಂಕ ಹಾಗೆ ಪೂರ್ಣಾಂಕ ಪೂರ್ಣಾಂಕ ಇವುಗಳಲ್ಲಿ ಯಾವುದು ಪೂರ್ಣಾಂಕ? -5 ಪೂರ್ಣಾಂಕನೂ ಹೌದು, -15 ಕೂಡ ಪೂರ್ಣಾಂಕ ಹೌದು, 10 ಕೂಡ ಪೂರ್ಣಾಂಕ ಹೌದು. ಯಾಕೆ -15 ಪೂರ್ಣಾಂಕ? -15 ಪೂರ್ಣಾಂಕ ಋಣ ಪೂರ್ಣಾಂಕದಲ್ಲಿ ಮೈನಸ್ ಇರುತ್ತೆ, ಧನ ಪೂರ್ಣಾಂಕದಲ್ಲಿ ಪ್ಲಸ್ ಇರುತ್ತೆ. 10 ಪೂರ್ಣಾಂಕ ಯಾಕೆ ಅಂದ್ರೆ ಪಕ್ಕದಲ್ಲಿ 10 ಪಕ್ಕದಲ್ಲಿ ಏನಿರಲ್ಲ ಅಂದ್ರೂ ಪ್ಲಸ್ ಇದ್ದೇ ಇರುತ್ತೆ. ಎಕ್ಸಾಂಪಲ್ ಇದು ಪೂರ್ಣಾಂಕನ? ಅಲ್ಲ. ಯಾಕೆ? ಅದು ಭಿನ್ನರಾಶಿ ರೂಪದಲ್ಲಿ ಐತೆ ಅದಕ್ಕೆ. ಇದು ಹೌದು. ಯಾಕೆ? +5 ಪೂರ್ಣಾಂಕ. ಯಾಕೆ ಮಾಡಿಕೊಂಡೆ? +5 ಪೂರ್ಣಾಂಕ. ನನ್ನ ಹೆಸರು ವಿದ್ಯಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ಮಾಗನೂರು ಬಸಪ್ಪ ಪ್ರೌಢಶಾಲೆ, ಬೆಳವನೂರು. ಸಂಖ್ಯಾ ಪದ್ಧತಿ. ಮತ್ತು 6ರ ನಡುವಿನ 5 ಮತ್ತು 6ರ ನಡುವಿನ 7 ಭಾಗಲಬ್ಧ ಸಂಖ್ಯೆಗಳು. ಅದೇನೇನು ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿ ಇದು ಮಾಡಬೇಕು. ಹಿಂಗೆ ಲೆಕ್ಕ ಹೆಂಗೆ ಮಾಡಬೇಕು ಅಂತ. 5 ಮತ್ತು 6ರ ನಡುವಿನ 7 ಭಾಗಲಬ್ಧ ಸಂಖ್ಯೆಗಳು. ಈ 7ಅನ್ನ +1 ಇಂದ ಕೂಡಬೇಕು, 8 ಬರುತ್ತೆ.
ಮೇಲೆ 40 ಮತ್ತು 8ನ್ನ 6ರಿಂದ ಗುಣಿಸಬೇಕು. ಈಗ ಮುಂದೆ ಬರುವ ಭಾಗಲಬ್ಧ ಸಂಖ್ಯೆಗಳನ್ನ 41/8, 42/8, 43/8, 44/8, 45/8, 46/8, 47/8. 7 ಭಾಗಲಬ್ಧ ಸಂಖ್ಯೆಗಳು. ಐದು ಮತ್ತು 6ರ ನಡುವಿನ 7 ಭಾಗಲಬ್ಧ ಸಂಖ್ಯೆಗಳೆಂದರೆ 41/8, 42/8, 43/8, 44/8, 45/8, 46/8, 47/8. ಇವೆಲ್ಲವೂ 5 ಮತ್ತು 6ರಿಂದ ನಡುವೆ ಬರುವ ಭಾಗಲಬ್ಧ ಸಂಖ್ಯೆಗಳು. ಸರಿ. ಥ್ಯಾಂಕ್ ಯು. ನನ್ನ ಹೆಸರು ಸುಜಾತ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಸ್ವಾಭಾವಿಕ ಸಂಖ್ಯೆಗಳನ್ನು ಕ್ಯಾಪಿಟಲ್ ಲೆಟರ್ ಎನ್ ನಿಂದ ಗುರುತಿಸಲಾಗಿದೆ. ಎನ್ ಅಂದ್ರೆ ನ್ಯಾಚುರಲ್ ಅಂತ ಅರ್ಥ. ಸ್ವಾಭಾವಿಕ ಸಂಖ್ಯೆಗಳು 1 ರಿಂದ 1, 2, 3 ಇತ್ಯಾದಿ ಸಂಖ್ಯೆಗಳು ಯಾವಾಗಲೂ ಸ್ವಾಭಾವಿಕ ಸಂಖ್ಯೆಗಳು ಎಂದರ್ಥ. ಈಗ ಒಂದೆರಡು ಸಂಖ್ಯೆ ಬರುತ್ತೀನಿ, ಅವು ಸ್ವಾಭಾವಿಕ ಸಂಖ್ಯೆ ಹೌದೋ ಅಲ್ವೋ ಅಂತ ಹೇಳ್ಬೇಕು. ಇತ್ಯಾದಿ. ನಾನಿವಾಗ ಒಂದೆರಡು ಸಂಖ್ಯೆ ಬರುತ್ತೀನಿ, ಅವು ಸ್ವಾಭಾವಿಕ ಸಂಖ್ಯೆ ಹೌದಾ ಅಲ್ವೋ ಅಂತ ಹೇಳಿ. -1 ಸ್ವಾಭಾವಿಕ ಸಂಖ್ಯೆ ಹೌದಾ ಅಲ್ವೋ? ಅಲ್ಲ. ಹೌದು. +4 ಹೌದು. ಸ್ವಾಭಾವಿಕ ಸಂಖ್ಯೆ +4 ಹೌದು. ಕರೆಕ್ಟ್. ಥ್ಯಾಂಕ್ ಯು. ನನ್ನ ಹೆಸರು ವಿದ್ಯಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಮಾಗನೂರು ಬಸಪ್ಪ ಪ್ರೌಢಶಾಲೆ, ಬೆಳವನೂರು. ನನಗೆ ಬಂದಿರುವ ವಿಷಯ ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು 0 ರಿಂದ 1, 2, 3, 4 ಇತ್ಯಾದಿ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಸ್ವಾಭಾವಿಕ ಸಂಖ್ಯೆಗಳಲ್ಲಿ 0ಯನ್ನು ಸೇರಿಸಿದಾಗನೂ ಕೂಡ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಯಾಗುತ್ತದೆ. ಇತ್ಯಾದಿ.
ಇತ್ಯಾದಿ ಹೇಳಿಸಿ ಡಾಟೆಡ್ ಇಡಮ್ಮ, ಡಾಟೆಡ್ ಲೈನ್ಸ್. ಎಕ್ಸಾಂಪಲ್ ಹೇಳ್ತೀನಿ, ಅವು ಪೂರ್ಣ ಸಂಖ್ಯೆಗಳು ಹೌದೋ ಇಲ್ವೋ ಅಂತ ಹೇಳಿ. ಇಪ್ಪತ್ತೆಂಟು ಸ್ವಾಭಾವಿಕ ಸಂಖ್ಯೆ ಹೌದು. 3 ಹೌದು. ಹೌದು. 3 ಪೂರ್ಣ ಸಂಖ್ಯೆ ಹೌದು. ನೀನು ಕೇಳಮ್ಮ ಫಸ್ಟು. ಸರ್, ನನ್ನ ಹೆಸರು ಉಷಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಮಾಗನೂರು ಬಸಪ್ಪ ಪ್ರೌಢಶಾಲೆ ಬೆಳವನೂರು. ನಾನು ಪೂರ್ಣಾಂಕಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ನನಗೆ ಬಂದಿರುವ ವಿಷಯ ಪೂರ್ಣಾಂಕ. ಪೂರ್ಣಾಂಕ ಎಂದರೆ 0ರಿಂದ ಮುಂದಕ್ಕೆ +1 +2 +3 ಇತ್ಯಾದಿ, -1 -2 -3 ಇತ್ಯಾದಿ. 0ಯಿಂದ ಸ್ಟಾರ್ಟ್ ಆಗಿ 0ರಿಂದ +1 +2 0 ಇಂದ -1 -2 -3 ಅನ್ನ ಪೂರ್ಣಾಂಕ ಎನ್ನುವರು. ಹಾಗಾದ್ರೆ ಎಕ್ಸಾಂಪಲ್, ಈ ಪೂರ್ಣಾಂಕನ ಹೌದಾ ಅಲ್ಲ? ಹೌದು. ಇದು ಪೂರ್ಣಾಂಕನ ಅಲ್ಲ. ಅಲ್ಲ. ಯಾರೋ ಒಬ್ಬರಿಗೆ ಕೇಳಮ್ಮ. ಅಲ್ಲ ಅಂದ್ರೆ ಯಾಕಲ್ಲ ಅಂತ ಹೇಳ್ಬೇಕು ಅವಳು. ಇದು ಪೂರ್ಣಾಂಕನ ಅಲ್ಲ. ಯಾಕಲ್ಲ? ಪೂರ್ಣಾಂಕಗಳೆಂದರೆ +1 +2 ಇಲ್ಲ -1 -2 ಇರಬೇಕು. 1/2 ಪೂರ್ಣಾಂಕಗಳು ಆಗಲ್ಲ. ಭಿನ್ನರಾಶಿ ಇಲ್ಲ, ಬರಲ್ಲ. ಭಿನ್ನರಾಶಿ ಬರೋದಿಲ್ಲ ಪೂರ್ಣಾಂಕದಲ್ಲಿ.